ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಂಜೆಯಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಅಂದರೆ ಮನೆಗೆ ಸ್ವಲ್ಪ ಗ್ರಾಸರೀಸ್ನ ತರಬೇಕಿತ್ತು. ತುಂಬ ದಿನಗಳೇ ಆಗೋಯ್ತು, ತಿಂಗಳುಗಳೇ ಆಗೋಯ್ತು ಮನೆಗೆ ತಂದಿಲ್ಲ. ಸೊ ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಸೊ ನಾನು ಅಂದ್ಕೊಂಡೆ ಇಲ್ಲೇ ಲೋಕಲಲ್ಲಿ ದಿನಸಿ ಅಂಗಡಿ ಇರ್ತಲ್ಲ ಅಲ್ಲಿ ಹೋಗಿ ತಂದುಬಿಡೋಣ ಅಂತ. ಬಟ್ ಏನಂತ ಅಂದರೆ ಬುಧವಾರ ಗುರುವಾರ ಸ್ವಲ್ಪ ಆಫರ್ಸ್ ಇಟ್ಟಿರ್ತಾನೆ ವಿಶಾಲ್ ಮಾರ್ಟಲ್ಲಿ. ಸೊ ಅಲ್ಲೇ ಹೋಗಿ ತೊಗೊಂಡು ಬಂದುಬಿಡೋಣ, ಒಂದು 2 ತಿಂಗಳಿಗೆ ಆಗೋಷ್ಟು ಒಂದೇ ಸಲ ಅಂತ ಅಂದ್ಕೊಂಡ್ವಿ. ಸೊ ಹೊರಡಬೇಕು. ಸಚಿನ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 5:40 ಏನೋ ಆಗಿದೆ ಟೈಮು, 5:45 ಸಮಥಿಂಗ್ ಏನೋ ಆಗಿದೆ. ಹೊರಡಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಬನ್ನಿ ಹೋಗಿ ಬರೋಣ. ಗೈಸ್, ಇವಾಗ ನಿಮಗೆ ವೆದರ್ ರಿಪೋರ್ಟ್ ಕೊಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಮೋಡ ನೋಡಿ, ಹಾಗೆ ಹಿಂಗೆ ಟರ್ನ್ ನೋಡಿ ಹಿಂಗಿದೆ. ಅಂದರೆ ಯಾವ ರೇಂಜಲ್ಲಿ ಮಳೆ ಬರುತ್ತೆ ಅಂದರೆ ಇವಾಗ ಹೇಳೋಕ್ಕಾಗಲ್ಲ. ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗ್ತಾ ಇದೆ, ಹಿಂಗೆ ಈ ಕಡೆಗೆ ಶಿಫ್ಟ್ ಆಗ್ತಾ ಇದೆ ನಿಧಾನಕ್ಕೆ. ಸೈಕಾಗಿದೆ ವೆದರ್. ಅದ್ರ ಮಧ್ಯದಲ್ಲಿ ಇಲ್ಲೊಂದು ಏರೋಪ್ಲೇನ್ ಹೋಗ್ತಾ ಇದೆ ನೋಡಿ. ಸೌಂಡ್ ಐ ಥಿಂಕ್ ನಿಮ್ಗೆ ಸೌಂಡ್ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ ನನಗೆ. ಕಾಣಿಸ್ತಾ ಇದೆಯಾ? ಹೋಯ್ತು ಒಳಗೆ ಹೋಯ್ತು. ಓಕೆ, ಬಿಟ್ಟು ಅದು ಒಳಗಡೆ. ಸೊ ವಿಶಾಲ್ ಮಾರ್ಟ್ ಹತ್ರ ಬಂದ್ವಿ. ಮನೆ ಹತ್ರ ತುಂಬಾ ಹತ್ರ ಇದೆ ನನಗೆ ವಿಶಾಲ್ ಮಾರ್ಟ್. ಪಾರ್ಕಿಂಗಿಗೆ ಜಾಗ ಸ್ವಲ್ಪ ಶಾರ್ಟೇಜ್. ಪಾರ್ಕಿಂಗ್ ಆಯಿತು. ಬಿಸ್ಬಿಟ್ಟು ಇದು ಇಟ್ಕೊಂಡು ನನಗೆ ಹಾಕೇ ಇಲ್ಲ. ಅದು ಲೂಸ್ ಆಗಿದೆ. ಲೂಸ್ ಆದರೂ ನಿನ್ನ ಕ್ಲಾಂಪ್ ಹಾಕೋಬೇಕು. ಸೊ ಒಳಗೆ ಹೋಗೋಣ. ಇವತ್ತು ಚೆನ್ನಾಗಿ ಬ್ಲೇಡು. ಏನಂತೀರಾ? ವಿಶಾಲ್ ಮಾರ್ಟ್ ಅಲ್ಲ ಇದು, ಬ್ಲೇಡ್ ಮಾರ್ಟ್. ಸೊ ಫಸ್ಟು ಕೋಲ್ಗೇಟ್ ತೊಗೊಳಕ್ಕೆ ಬಂದಿದ್ದೀನಿ. ಕೋಲ್ಗೇಟ್ ಒಳಗೆ ತಗೋರಿ. ಇಲ್ಲೇನು ಇಲ್ಲ ಅನ್ಸುತ್ತೆ ತಗೊಳ್ಳೋದು. ಈ ಲೈನಲ್ಲಿ ಇಲ್ಲ. ಸೊ ಇದು ನೆಕ್ಸ್ಟ್ ಈ ಲೈನಲ್ಲಿ ಏನೂ ಇಲ್ಲ. ಸೊ ನೆಕ್ಸ್ಟ್ ಈ ಲೈನಲ್ಲಿ ಏನೂ ಇಲ್ಲ. ಸೊ ಗೈಸ್, ನಮಗೆ ಬೇಕಾಗಿರೋದು ಸರ್ಫ್ ಎಕ್ಸೆಲ್ ಸೋಪು. ಇದರಲ್ಲಿ ಎಷ್ಟಿದೆ? ಇದು ಒಂದು ಬೇಕು. ಶಾಪಿಂಗ್ ಪೌಡ್ರು. ಹಾಂ ಕ್ವಿಕ್ ವಾಶ್. ಬೇಡ ಅಲ್ಲ. ಸೊ ಮನೆಗೆ ಏನೆಲ್ಲ ಬೇಕು ಅದನ್ನು ಸ್ವಲ್ಪ ತೊಗೊಂಡ್ವಿ. ಅಂದರೆ ಡಿಶ್ ವಾಷರ್ ಎಲ್ಲ ಏನೇನು ಬೇಕಿತ್ತು ಬಟ್ಟೆ ತೊಳೆಯೋದಕ್ಕೆ ಅದೆಲ್ಲನೂ ಕಂಪ್ಲೀಟಾಗಿ ಒಂದೇ ಸಲ 1-2 ತಿಂಗಳಿಗೆ ಆಗೋಷ್ಟು ಎತ್ಕೊಂಡ್ವಿ. ಕಂಫರ್ಟ್ ಏನೇನೆಲ್ಲ ಇತ್ತು ಅದನ್ನೆಲ್ಲ ತೊಗೊಂಡು. ಹಾಗೆ ಒಂದು ಏನಪ್ಪ ಅಂತ ಅಂದರೆ ತುಂಬ ಆಫರ್ ಇತ್ತು, ಬೈ 1 get 1. ಬಟ್ ನಮಗೆ ಕೆಲವೊಂದೊಂದು 2 ತೊಗೊಂಡ್ರದ್ದು ಯೂಸೇ ಇಲ್ಲ, ಅದಕ್ಕೋಸ್ಕರ ಬಿಟ್ಟು ಬಂದೆ. ಹಾಗೆ ಇನ್ನು ಕೆಲವು ಪ್ರಾಡಕ್ಟ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಅದನ್ನು ಆಚೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಏನೇನೆಲ್ಲ ಇತ್ತು ಅದನ್ನು ಮಾತ್ರ ಎತ್ಕೊಂಡು ಬಂದೆ. ನಾವು ವಿಶಾಲ್ ಮಾರ್ಟ್ಗೆ ಹೋಗಿದ್ದಾಗ ಏನಿಲ್ಲ ಅಂತ ಅಂದರು, ಮನೆಯಿಂದ ಹೊರಟಾಗಲೇ 7:30 ಆಗಿತ್ತು. ಸೊ ಅಲ್ಲಿಗೆ ಹೋಗಿದ್ದಾಗ ಟೈಮ್ ನೋಡ್ಕೊಳ್ಳೋಕ್ಕಾಗಲಿಲ್ಲ. ನಾವು ಆಚೆ ಬಂದಾಗ ಆಲ್ಮೋಸ್ಟ್ 9 ಗಂಟೆ ಆಗೋಗ್ಬಿಟ್ಟಿತ್ತು ಪೂರ್ತಿ. ಸೊ ಎಲ್ಲನೂ ಎತ್ಕೊಂಡು ಬಂದ್ವಿ. ಅಲ್ಲಿ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಬಂದರೆ ಅಲ್ಲಿ ತೂಕ ಹಾಕೋದಕ್ಕೆ ಯಾರೂ ಇರಲಿಲ್ಲ. ಅಂದರೆ ಅದನ್ನು kg ತೂಕ ಮಾಡಿಬಿಟ್ಟು ಬಿಲ್ ಹಾಕ್ಕೊಡ್ತಾರಲ್ಲ, ಅದು ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೆ ಏನು ಮಾಡೋದು, ಇಲ್ಲೇ ತೊಗೊಳ್ಳೋದಾ ಆಚೆ ತೊಗೊಳ್ಳೋದಾ ಅಂತ ಅಂದ್ಬಿಟ್ಟು. ಆದರೂ ಸಚಿನ್ ಹೇಳಿದ್ದು ನೀನೇ ಹಾಕ್ಕೊಂಡು ಬಂದುಬಿಡು, ಅಲ್ಲಿ ಬಿಲ್ ಮಾಡಿಸ್ಕೊಳ್ಳೋಣ ಆಮೇಲೆ ಅಂತ.
ಅದಕ್ಕೋಸ್ಕರ ನಾನೇ ನಮಗೆ ಎಷ್ಟೆಷ್ಟು ಬೇಕು ಎಷ್ಟು ಗ್ರಾಮ್ಸ್ ಬೇಕು ಅಂತ ಅಂದ್ಬಿಟ್ಟು ಕೆಲವು ಕಾಳುಗಳನ್ನ ತೊಗೊಂಡೆ. ಅಂದರೆ ಒಂದು ತೊಗರಿಬೇಳೆ, ಕಡಲೆಬೇಳೆ ಎಲ್ಲನೂ ಲೂಸಾಗಿ ತೊಗೊಂಡೆ, ಪ್ಯಾಕೆಟ್ ತೊಗೊಳ್ಳಿಲ್ಲ. ಸೊ ಲೂಸ್ ಐಟಮ್ಸ್ ತೊಗೊಳ್ಳೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಪ್ಯಾಕೆಟ್ ತೊಗೊಂಡ್ರೆ ಅದು ಹೆಂಗಿದ್ರೂ ತೊಗೋಬೇಕಾಗುತ್ತೆ. ಲೂಸ್ ಆದರೆ ನಾವು ನೋಡಿಬಿಟ್ಟು ಅದು ಹೇಗಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡಿ ತೊಗೋಬೋದಲ್ಲ. ಅದಕ್ಕೋಸ್ಕರ ಲೂಸ್ನೇ ನಾನು ಪ್ರಿಫರ್ ಮಾಡಿ ತೊಗೊಂಡೆ. ಬಟ್ ಅಲ್ಲಿ ಯಾರೂ ಇರಲಿಲ್ಲ, ನಾನೇ ಹಾಕ್ಕೊಂಡು ಬಿಲ್ ಮಾಡ್ಕೊಂಡು. ಬಟ್ ಕೊನೆಗೆ ಬಂದರು, ಆದರೂ ನಾನೇ ಹಾಕ್ಕೊಂಡೆ ಗೈಸ್. ಅವ್ರಿಲ್ದಿರೋ ಕಾರಣ ಜಾಸ್ತಿ ಸೊ ಗೈಸ್ ನಾನು ಲಿಸ್ಟ್ ಬಂದಿದ್ದೆ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಇಷ್ಟೇ ಲಿಸ್ಟ್ ಮಾಡಿದ್ದು, ಜಾಸ್ತಿ ಮಾಡಿಲ್ಲ. ಎಲ್ಲನೂ ತೊಗೊಂಡಿದ್ದೀನಿ. ಅದು ಮಿಷಿನ್ ವರ್ಕ್ ಆಗ್ತಿರಲಿಲ್ಲ, ಯಾರೂ ಬಂದಿರಲಿಲ್ಲ ಮಿಷಿನ್ ವರ್ಕ್ ಇದು ಮಾಡೋದಕ್ಕೆ. ಇವಾಗ ಬಂದಿದ್ದಾರೆ. ಸೊ ನೆಕ್ಸ್ಟು ಮ್ಯಾಗಿ ತೊಗೊಳ್ಳೋಣ ಅಂತ ಬಂದರೆ ಯಾವ್ದು ತೊಗೊಳ್ಳಿ ಅನ್ನೋದು ಕನ್ಫ್ಯೂಷನ್ ಇದೆ. ಐ ಥಿಂಕ್ ಹಿಪ್ಪಿ ತೊಗೊಳ್ಳೋಣ ಅಂತ. ಹಿಪ್ಪಿ ಓಕೆ. ನೆಕ್ಸ್ಟು ಶಾವಿಗೆ ತೊಗೋಬೇಕಾಗಿತ್ತು ನಾನು. ಬಟ್ ಏನು ಒಂದು ಬೇಜಾರಂದರೆ ಎಲ್ಲ ಬೈ ಒನ್ ಗೆಟ್ ಒನ್ ಇಟ್ಬಿಟ್ಟಿದ್ದಾರೆ. ಕೆಲವೊಂದನ್ನು ಬೈ ಒನ್ ಗೆಟ್ ಒನ್ ತೊಗೊಳೋದಕ್ಕಾಗೋದಿಲ್ಲ, ಯಾಕಂದರೆ ಯೂಸ್ ಆಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸೊ ಬೈ ಒನ್ ಗೆಟ್ ಒನ್ ಇರೋದು ಹಾಗೆ ಬಿಟ್ಟು ಏನು ಬೇಕು ಅದನ್ನು ಇಟ್ಕೊಂಡು ಹೋಗೋಣ. ನನ್ನ ಫೇವ್ರೆಟ್ ಸೆಕ್ಷನ್ ಬಂತಿಲ್ಲಿ. ನನಗೆ ಯೂನಿಬಿಕ್ ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ. ಯೂನಿಬಿಕ್ ಅದು ಏನೋ ಗೊತ್ತಿಲ್ಲ, ಸಖತ್ ಇಷ್ಟ ನನಗೆ. ಇದರಲ್ಲಿ ಫ್ಯಾಮಿಲಿ ಪ್ಯಾಕ್ ಇದೆ, ತೊಗೋಬೇಕದು. ಬಟ್ ಇಲ್ಲಿ ಕಾಣಿಸ್ತಾನೆ ಎಲ್ಲ ಸಿಂಗಲ್ ಇದೆ. ಏನು ಟೇಸ್ಟಿ ಆಗಿರುತ್ತೆ ಅಂದರೆ ಯೂನಿಬಿಕ್ಕು ಸಕ್ಕ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಯೂನಿಬಿಕ್. ಕಾಣಿಸ್ತಾ ಇಲ್ಲ. ಯಾಕೆ ಇದು ಯಾರಾದರೂ ತಿಂತಾರಾ? ಹೌದು, ಈಗ ಚೆನ್ನಾಗಿರಲ್ಲ. ಲಿಟಲ್ ಆರ್ಟ್ಸ್ ನಾನು ತಿಂದಿಲ್ಲ. ನಾನು ಸ್ಕೂಲಲ್ಲಿದ್ದಾಗ ಶುಗರ್ ಇರುತ್ತೆ, ಒಂದ್ಸತಿ ತಿನ್ನೋದಕ್ಕೆ ಏನಾಗಲ್ಲ. ಇದು ಚೆನ್ನಾಗಿರಲ್ಲ. ನಾನು ತುಂಬ ವರ್ಷ ಆದ್ಮೇಲೆ ತಗೊತಾ ಇದ್ದೀನಿ. ನಾನು ಇವತ್ತೇ ಇದು ನೋಡಿದ್ದು, ತುಂಬ ವರ್ಷ ಆದಮೇಲೆ. ವಾವ್, ಸಕ್ಕದಾಗಿರುತ್ತೆ ಅದು ಲಿಟಲ್ ಆರ್ಟ್ಸ್. ಏನಾಯ್ತು? ಇದು ನಿಮಗೆ ಇದೆ. ಎಷ್ಟು ದಿನಗಳಾಗಿತ್ತು ಗೊತ್ತಾ ನಾನು ಇದನ್ನ ನೋಡಿ. ಹಳೆ ಮಿಲ್ಕಿ ಬಾರ್ ಇದು. ರೆಡಿ ಒಂದು ನಿಮಿಷ. ಅದ್ರೊಳಗೆ ಒಂದು ಬಾರ್ ಇರತ್ತೆ. ತಿಂದೆ ಇಲ್ಲ ನಾನು. ಇದು ತಿಂದಿದ್ಯಾ? ಇಲ್ಲಿನೇನು ಇಲ್ಲ. ಡಾರ್ಕ್ ಫ್ಯಾಂಟಸಿ ಇದೆ, ಬೇಕಾ? ಬೇಡಪ್ಪ, ನಾನು ಇಲ್ಲಿರೋ ಯಾವ ತಿನ್ನೋದೇ ಇಲ್ಲ. ಡಾರ್ಕ್ ಫ್ಯಾಂಟಸಿ ಕನ್ನಡದಲ್ಲಿ ಏನಂತ ಕರೀತಾರೆ? ಕತ್ತಲೆಯ ಜಗತ್ತು. ಅಲ್ಲ, ಏನೋ ಬೇಕು ಅವ್ರಿ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಬಾ ಮೇಲ್ಗಡೆ ಹೋಗೋಣ. ಹೋಗೋಣ. ಸೊ ಇಷ್ಟ ಆಗಿದೆ. ಇಷ್ಟು ಆಗಿದೆ ನಮ್ಮ ಪರ್ಚೇಸ್. ಇದು ತೊಗೊಂಡ್ರದ್ದು ಮಾತ್ರ ವೇಸ್ಟ್ ಅನ್ನು. ಇದನ್ನು ತಿನ್ನಬಾರ್ದು. ನೀನು ಯಾಕೆ ಹೇಳಿನ ಕೇಳಲ್ವಲ್ಲ ಇತ್ತೀಚೆಗೆ? ನೀನು ಜಂಕ್ ಫುಡ್ ತಿಂತೀಯಾ? ಇಲ್ಲ ಅಲ್ವಾ, ಸುಮ್ಮನೆ ಇರು. ನೀನು ತಿನ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊತೀನಿ ಜಂಕ್ ಫುಡ್. ನಾನು ಯಾವತ್ತೂ ಜಂಕ್ ಫುಡ್ ತಿನ್ನಲ್ಲ. ಇದೇನಂಗಾದ್ರೆ ಇದು ಅಮೃತನಾ? ಅದು ಶುಗರ್ ಫ್ರೀ.
ಪ್ರಪಂಚದಲ್ಲಿ ಶುಗರ್ ಫ್ರೀ ಅನ್ನೋದೆಲ್ಲ ಸ್ಕ್ಯಾಮ್ ಅದು ಸ್ವಲ್ಪ. ಅಷ್ಟೇ ಗೈಸ್, ಬಿಲ್ ಮಾಡಿಸಿ ಮೇಡಮ್ ಎದ್ದಾಯ್ತು. ಆಚೆ ಹೋಗಿ ಶಾಪಿಂಗ್ ಮುಗಿಸಿ ಬಂಗಾರಪೇಟೆ ಚಾಟ್ಸಿಗೆ ಬಂದಿದ್ದೀವಿ. ಹೇಗಿದೆ? ನಂದು ಬೇಲ್ ಖಾರ ಬೇಕಾ? ಮೀಡಿಯಮ್ ಆಗಿ. ಮೀಡಿಯಮ್ ಹಾಕಿ. ಅದಕ್ಕೆ ಹಾಕಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಅನ್ಸುತ್ತಲ್ವಾ? ನೀವು ಬೇಗ ತಿಂದಿಲ್ಲ ಅಂದ್ರೆ ಇನ್ನೂ ಮೆತ್ತಗೆ ಆಗುತ್ತೆ. ಬಟ್ ಈ ಸ್ಪೂನಲ್ಲಿ ಎಷ್ಟು ಇಷ್ಟಿಷ್ಟೇ ಬರ್ತಿದೆ ಸ್ಪೂನಲ್ಲಿ. ಅದಕ್ಕೆ ಕೈಯಲ್ಲಿ ತಿನ್ಕೊಂಡಿದ್ದೆ. ಕೈಯಲ್ಲಿ ತಿನ್ನಕ. ಮಾರ್ಟಿಂದ ಆಚೆ ಬರ್ತಿದ್ದಾಗೆ ರೋಡ್ ಸೈಡಲ್ಲಿ ಬಂಗಾರಪೇಟೆ ಚಾಟ್ಸ್ ಕಾಣಿಸ್ತು. ನಾವು ತುಂಬ ದಿವಸ ಆಗೋಗಿತ್ತು ಚಾಟ್ಸ್ ತಿಂದು, ಅದಕ್ಕೋಸ್ಕರ ತಿನ್ನೋಣ ಅಂತ ಒಂದು ಮಸಾಲೆ ಪೂರಿ ಬೇಲ್ಪುರಿ ತೊಗೊಂಡು ಲೈಟಾಗಿ ತಿಂದ್ವಿ. ಮನೆಗೆ ಬಂದು ಊಟ ಮಾಡಿದ್ವಿ ಅಷ್ಟೇ. ನನಗೇನೋ ಅಷ್ಟು ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿದ್ದೆ ಬರ್ತಿದೆ, ಹೋಗಿ ಮಲ್ಕೋಬೇಕು. ಎಲ್ರಿಗೂ ಗುಡ್ ನೈಟ್, ಬಾಯ್.